ಶಿಡ್ಲಘಟ್ಟ ಸಮಾಚಾರ ನ್ಯೂಸ್ಗೆ ಸ್ವಾಗತ. ನಾನು ನಿಮ್ಮ ಮಳಮಾಚನಹಳ್ಳಿ ಗೋವರ್ಧನ್. ಯಾವುದೇ ಕೆಲಸಕ್ಕೆ ಗುರುವಿನ ಮಾರ್ಗದರ್ಶನ ಬಹಳ ಮುಖ್ಯವಾಗಿದೆ. ಅದರಂತೆ ಗುರುವಿನ ಮಾರ್ಗದರ್ಶನದಲ್ಲಿ ಯಾವುದೇ ಕೆಲಸ ಮಾಡಿದ್ರೂ ಅಲ್ಲಿ ಯಶಸ್ಸು ಕಾಣಲು ಸಾಧ್ಯ ಎಂದು ಯುವ ನಾಯಕ HR ಸಂದೀಪ್ ರೆಡ್ಡಿ ತಿಳಿಸಿದರು. ಶಿಡ್ಲಘಟ್ಟ ತಾಲೂಕಿನ ದ್ಯಾವಪ್ಪ ತಾತಯ್ಯನವರ ಜಾತ್ರಾ ಮಹೋತ್ಸವದ ಭಾಗಿಯಾಗಿ ದೇವರ ದರ್ಶನ ಪಡೆದು ನಂತರ ವೇದಿಕೆ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡಿದ ಅವರು, ಶಿಡ್ಲಘಟ್ಟ ಕ್ಷೇತ್ರಕ್ಕೆ ತನ್ನದೇ ಆದ ಇತಿಹಾಸವನ್ನು ಹೊಂದಿದ್ದು, ಆಗಿನ ಕಾಲದಲ್ಲಿ ದ್ಯಾವಪ್ಪ ತಾತನವರು ಈ ಕ್ಷೇತ್ರಕ್ಕೆ ಶ್ರೀರಕ್ಷೆಯಾಗಿದ್ದು, ಈಗಿನ ಕಾಲದಲ್ಲಿ ವಿದ್ಯಾರ್ಥಿಗಳಿಗೆ ಶಿಕ್ಷಕರು ಹಾಗೂ ಪೋಷಕರು ಶ್ರೀರಕ್ಷೆಯಾಗಬೇಕು ಎಂದು ತಿಳಿಸಿದರು. ಕಾರ್ಯಕ್ರಮದ ಮತ್ತೊಬ್ಬರು ಯುವ ಮುಖಂಡರು ಆಗಿರುವಂತಹ ಅತಿಥಿಗಳು ಆಗಿರುವಂತಹ ಈ ಒಂದು ಭಾಗದ ಜನಪ್ರಿಯ ಶಾಸಕರಾಗಿ ಕಾರ್ಯನಿರ್ವಹಿಸಿದಂತ ನಮ್ಮ ಮುನಿಶಾವಪ್ಪನವರ ಮೊಮ್ಮಗ ಮುಂದಿನ ದಿನಗಳಲ್ಲಿ ಶಿಡ್ಲಘಟ್ಟ ವಿಧಾನಸಭಾ ಕ್ಷೇತ್ರದಲ್ಲಿ ತಮ್ಮದೇ ಆದ ಚಾಪುವನ್ನು ಮೂಡಿಸಲಿರುವಂತಹ ರೈತರ ಒಡನಾಡಿ ಯುವಕರ ಕಣ್ಮಣಿ ಆಗಿರುವಂತಹ ನಮ್ಮ ಸಂದೀಪಣ್ಣವರು ಈ ಒಂದು ಕಾರ್ಯಕ್ರಮವನ್ನು ಉದ್ದೇಶಿಸಿ ಒಂದೆರಡು ಮಾತು ಮಾತಾಡಬೇಕು. ಯಾಕಂದ್ರೆ ಈಗಾಗಲೇ ಅವರು ಅನೇಕ ಸಾಮಾಜಿಕ ಕಾರ್ಯಕ್ರಮಗಳಲ್ಲಿ ಭಾಗವಹಿಸಿರ್ತಾರೆ. ಸಮಾಜಕ್ಕೆ ತಮ್ಮದೇ ಆದಂತಹ ಕೊಡುಗೆಯನ್ನು ನೀಡಬೇಕು ಅಂತ ಹೇಳ್ಬಿಟ್ಟು ಪ್ರತಿದಿನ ಸಮಾಜಕ್ಕೋಸ್ಕರ ಹೋರಾಡ್ತಾ ಇರುವಂತಹ ಒಂದು ಜೊತೆಯಲ್ಲಿ ಒಡನಾಡಿಯನ್ನ ಇಟ್ಕೊಂಡಿರುವಂತಹರು, ಜನಸಾಮಾನ್ಯರಿಗೆ ಎಟುಕುವಂತ ರೀತಿಯಲ್ಲಿ ಸದಾ ಜನಸಂಪರ್ಕದಲ್ಲಿರುವಂತಹ ನಮ್ಮ ಸಂದೀಪಣ್ಣ ಅವರು ಈ ಒಂದು ಕಾರ್ಯಕ್ರಮವನ್ನು ಉದ್ದೇಶಿಸಿ ನಮ್ಮ ಜೊತೆಯಲ್ಲಿ ಒಂದೆರಡು ಮಾತನ್ನು ಹಂಚ್ಕೋಬೇಕು ಅಂತ ಈ ಸಂದರ್ಭದಲ್ಲಿ ಮನವಿ ಮಾಡ್ಕೊಳ್ತೇವೆ. ಬಂಧುಗಳೇ, ಎಲ್ಲರಿಗೂ ನಮಸ್ಕಾರ. ನಾನು ತುಂಬ ಸಮಯ ತಗೊಳ್ಳಲ್ಲ ನಿಮ್ಮದು. ಇಷ್ಟು ಹೇಳಕ್ಕೆ ಇಷ್ಟಪಡ್ತೀನಿ, ಯಾವ ಕ್ಷೇತ್ರಕ್ಕೆ ಗುರುಗಳ ಬೆಂಬಲ ಇರುತ್ತೋ ಆ ಕ್ಷೇತ್ರ ಯಾವತ್ತೂ ಬೆಳೆಯೋದ್ರಲ್ಲಿ ಯಾರೂ ತಡೆಯೋಕ್ಕಾಗಲ್ಲ. ನಮ್ಮ ಶಿಡ್ಲಘಟ್ಟ ಕ್ಷೇತ್ರ ಅಂತ ಬಂದಾಗ ಯಾವುದೇ ನಮ್ಮ ಕ್ಷೇತ್ರದಲ್ಲಿರೋಂಥ ದೇವಸ್ಥಾನಗಳಿಲ್ಲ ಅಂದರೆ ಇವತ್ತು ತಲಕಾಲಿ ಬೆಟ್ಟ ಇರ್ಬೋದು, ನಮ್ಮ ದೇವಪ್ಪನ ಗುಡಿ ಇರ್ಬೋದು, ಕೈವಾರ ಇರ್ಬೋದು, ಸುತ್ತಮುತ್ತ ಏನೇ ಪ್ರಾಂತ್ಯ ನೋಡಿದಾಗ ನಮ್ಮದೇ ಆದ ಒಂದು ವರ್ಚಸ್ಸಿದೆ, ನಮ್ಮದೇ ಆದ ಕೆಲವು ದೇವಸ್ಥಾನಗಳಿದೆ, ಇತಿಹಾಸಗಳಿದೆ. ಯಾವಾಗ ನಮ್ಮ ನಾರಾಯಣ ಸಾಮಣ್ಣ ಅವ್ರು ಬಂದು ನನ್ನ ಕೇಳಿದ್ರು ಇದ್ರ ಬಗ್ಗೆ, ನಾನು ಇಷ್ಟೇ ಹೇಳಿದ್ದು, ಅಣ್ಣ ನಂಗೆ ಫುಲ್ ಏನೂ ಗೊತ್ತಿಲ್ಲ, ಆದ್ರೂ ಮಾಡೋಣ ನಿಮ್ಮ ಜೊತೆ ಮಾತಾಡ್ತೀನಿ ಅಂತ. ಆದರೆ ಇಲ್ಲಿಗೆ ನನಗೆ ಈ ಕ್ಷೇತ್ರದಲ್ಲಿ ನಂಗೆ ತುಂಬ ಗೊತ್ತಿದೆ, ಆದ್ರೇನು ಜನಕ್ಕೆ ಇನ್ನೂ ಈ ಕ್ಷೇತ್ರದ ಪ್ರತಿಭೆ ಎಷ್ಟು ಗೊತ್ತಿದೆಯೋ ಗೊತ್ತಿಲ್ಲ. ಆದರೆ ಈ ಸುತ್ತಮುತ್ತ ಜನಕ್ಕೆ ತುಂಬ ಬಗ್ಗೆ ಗೊತ್ತಿದೆ, ಈ ದೇವಸ್ಥಾನದ ಬಗ್ಗೆ ತುಂಬ ಜನ ನಂಗೆ ಹೇಳಿದ್ದಾರೆ ಇದ್ರ ಬಗ್ಗೆ. ಹಾಗೂ ನಾನು ಯಾವಾಗ ಹೇಳಿದ್ನಲ್ಲ, ಎಲ್ಲಿ ಗುರುಗಳ ರಕ್ಷೆ ಇರುತ್ತೋ ಆ ಕ್ಷೇತ್ರ ಚೆನ್ನಾಗಿ ಬೆಳೆಯುತ್ತೆ. ಅದಕ್ಕೆ ಕಾರಣ ಇಷ್ಟೇ. ಇವತ್ತು ನೋಡಿ, PUC ರಿಸಲ್ಟ್ಸ್ ಅನೌನ್ಸ್ ಆಗಿದೆ, ಯುವಕರಲ್ಲಿ 75% ಪಾಸ್ ಔಟ್ ಆಗಿದ್ದಾರೆ, ಆಯ್ತಾ. ಹಾಗೂ ಆ 25% ಯಾರು ಪಾಸ್ ಔಟ್ ಆಗಿಲ್ಲ ಕೂಡ ಅವ್ರಿಗೆಲ್ಲ ನಾವಿದ್ದೀವಿ ಅಂತಲೂ ಹೇಳಿದ್ದೀನಿ ಎಷ್ಟೋ ಕಡೆ. ಸೊ ನಮ್ಮ ಕ್ಷೇತ್ರದಲ್ಲಿ ಮಕ್ಕಳು ತುಂಬ ಚೆನ್ನಾಗಿ ಓದ್ತಾ ಇದ್ದಾರೆ. ಆ ಮಕ್ಕಳೇ ಮುಂದಿನ ಪೀಳಿಗೆಗೆ ಆಗ ವಾಪಸ್ ಬರ್ತಾರೆ. ದೇವಪ್ಪ ತಾತಯ್ಯ ಹೆಂಗೆ ಆ ಟೈಮಲ್ಲಿ ಈ ಕ್ಷೇತ್ರಕ್ಕೆ ಶ್ರೀರಕ್ಷೆ ಆಗಿದ್ರು, ಆ ಥರ ಗುರುಗಳು ಮಕ್ಕಳು ಕೂಡ ಶ್ರೀರಕ್ಷೆ ಆಗಬೇಕು. ಯಾಕಂದರೆ ಇವತ್ತಿನ ಮಕ್ಕಳೇ ಅವ್ರ ತಂದೆ ತಾಯಿನ ನೋಡ್ಕೊಳಕ್ಕೆ ಸಾಧ್ಯ. ನಾನು ಯಾವಾಗಲೂ ಮಾತು ಹೇಳ್ತಾ ಇರ್ತೀನಿ, ಎಲ್ಲ ಯಂಗ್ಸ್ಟರ್ಸ್ಗೆ ಇಷ್ಟೇ ಹೇಳೋದು, ನಾವು ಎಷ್ಟೇ ಬೆಳೆದ್ರೆ ಕೂಡ ಎಂಡ್ ಆಫ್ ದ ಡೇ ನಮ್ಮ ಊರುಗಳಿಗೆ ವಾಪಸ್ ಆಗಬೇಕು. ಬಟ್ ಚೆನ್ನಾಗಿ ಓದಿ, ಮುಂದಿನ ದಿನಗಳಲ್ಲಿ ನೀವು ಎಷ್ಟು ಚೆನ್ನಾಗಿ ಓದಿ ಮುಂದಿನ ದಿನಗಳಲ್ಲಿ ನಿಮ್ಮ ಜೀವನನ ರೂಢಿಸ್ಕೊಳ್ತೀರೋ ನಮ್ಮ ಕ್ಷೇತ್ರಗಳಿಗೆ ಅಷ್ಟು ಒಳ್ಳೆ ಕೆಲಸ ಮಾಡ್ಬೋದು ಅಂತ ಹೇಳ್ತಾ, ಇಲ್ಲಿ ಮುಖಂಡರು ಯಾರ್ಯಾರು ಕೂತಿದ್ದಾರೋ ಅವ್ರಿಗೆಲ್ಲ ನನ್ನ ನಮನಗಳು. ನಿಮ್ಮ ಅಮೂಲ್ಯವಾದ ಸಮಯ ಕೊಟ್ಟಿದ್ದೀರಾ ಜನಕ್ಕೋಸ್ಕರ. ಸೊ ನಮ್ಮ ಭಕ್ತರಳ್ಳಿ ಸರ್ ಅಂತೂ ನಮ್ಗೆ ತುಂಬ ಹಳೆ ನೆನಪು ನಮ್ಗೆ ಅವ್ರ ಸರ್ ಜೊತೆ. ಸೊ ಇರಲಿ, ಸೊ ಎಂಜಾಯ್ ಮಾಡಿ. ಇವತ್ತೊಂದು ಒಳ್ಳೆ ರಸಂಜೆ ಇದೆ, ಜಾಸ್ತಿ ಟೈಮ್ ತಗೊಳ್ಳಲ್ಲ. ಧನ್ಯವಾದಗಳು, ಥ್ಯಾಂಕ್ ಯು. ವೇದಿಕೆಯಲ್ಲಿ ಕರ್ನಾಟಕ ರಾಜ್ಯ ರೈತ ಸಂಘದ ರಾಜ್ಯ ಕಾರ್ಯಾಧ್ಯಕ್ಷರಾದ ಭಕ್ತರಹಳ್ಳಿ ಬೈರೇಗೌಡ, ಬಿಜೆಪಿ ಗ್ರಾಮಾಂತರ ಮಂಡಲ ಅಧ್ಯಕ್ಷ ಸೀಕಲ್ ಆನಂದಗೌಡ, ಮಹಿಳಾ ಮೋರ್ಚಾ ಅಧ್ಯಕ್ಷೆ ಚಾತುರ್ಯ, KS ನಾರಾಯಣಸ್ವಾಮಿ, ಹಿತ್ತಲಹಳ್ಳಿ ರಮೇಶ್ ಸೇರಿದಂತೆ ಇನ್ನೂ ಮುಂತಾದವರಿದ್ದರು. ವರದಿ ಮಳಮಾಚನಹಳ್ಳಿ ಗೋವರ್ಧನ್, ಶಿಡ್ಲಘಟ್ಟ. ಈ ಸಾಂಗ್ ಪುನೀತ್ ರಾಜ್ಕುಮಾರ್ ಅವರ ಈ ಸಾಂಗ್ ಯಾವಾಗ ಯಾವುದೇ ವೇದಿಕೆಯಲ್ಲೇ ಆಡಿದಾಗ ನಾನು ಯಾವಾಗಲೂ ಭಾವುಕನಾಗ್ಬಿಡ್ತೀನಿ. ಇಷ್ಟೇ, ಅವರು ನನ್ನ ಒಡನಾಟ ತುಂಬ ವರ್ಷಗಳಿಂದಾನೇ ಇತ್ತು, ತುಂಬ ಜನಕ್ಕೆ ಗೊತ್ತಿಲ್ಲ. ನಾನು ಅವರು ಹೆಲ್ತಿ ಬ್ಯಾಂಗ್ಳೂರ್ ಅಂತ ನಾನು ಬ್ರ್ಯಾಂಡ್ ಅಂಬಾಸಿಡರ್, ಅವರು ಮತ್ತೆ ನಾನು ಒಟ್ಟಿಗೆ ಬ್ರ್ಯಾಂಡ್ ಅಂಬಾಸಿಡರ್ ಕೈಗೆತ್ಕೊಂಡಿದ್ದು. ಇದರಿಂದ ನಾನೊಂದು 15 ವರ್ಷದ ಹಿಂದೆ ಜರ್ನಿಗೆ ಹೋಗಕ್ಕೆ ಇಷ್ಟಪಡ್ತೀನಿ. ಅವತ್ತು ಯಾವುದೋ ಒಂದು ಸಂದರ್ಭದಲ್ಲಿ ಯಾವುದೋ ಒಂದು ಊರಲ್ಲಿ ಹೋದಾಗ ಗೌರ್ಮೆಂಟ್ ಶಾಲೆ ಮಕ್ಕಳಿಗೆ ಸೌಕರ್ಯಗಳಿಲ್ಲ ಅಂತ ಒಂದು ಕಣ್ಣಲ್ಲಿ ನೋಡಿದ ತಕ್ಷಣನೇ ಆ ವ್ಯಕ್ತಿ ಒಂದು ದೊಡ್ಡ ಶಕ್ತಿಧಾಮ ಅನ್ನೋ ಒಂದು ಇನ್ಸ್ಟಿಟ್ಯೂಷನ್ ನ ಫಾರ್ಮ್ ಮಾಡ್ತಾರೆ. ಆತ ಮಾಡಿರುವ ಅನೇಕ ಕೆಲಸಗಳು ಇನ್ನೂ ಎಷ್ಟೋ ಬೆಳಕಿಗೆ ಬಂದಿಲ್ಲ, ಆಯ್ತಾ. ಯಾರು ಹೇಳಿದ್ರು ಅಗಲಿಕೆ ಆಗಿದ್ದಾರೆ ಅಂತ. ಐ ಥಿಂಕ್ ಯಾರು ಕೂಡ ಮರ್ತಿಲ್ಲ. ಇವತ್ತು ಕೂಡ ಪುನೀತ್ ರಾಜ್ಕುಮಾರ್ ಇಲ್ಲ ಅಂತ ಯಾರಿಗೂ ಗೊತ್ತೂ ಇಲ್ಲ. ಅವ್ರು ಇವತ್ತು ಇದ್ದಾರೆ ಅಂತಾನೆ ಇದ್ದಾರೆ, ಎಲ್ಲರ ಯುವಕರಲ್ಲಿ ಇದ್ದಾರೆ, ಎಲ್ಲ ಕಣ್ಣುಗಳಲ್ಲಿ ಕಾಣ್ತಾ ಇದೆ.
ಇಷ್ಟೇ ಹೇಳೋದು, ಅವರಿಂದ ಆದರ್ಶ ಕಲಿಯೋಣ. ನಮ್ಮ ಕಣ್ಣುಗಳಲ್ಲಿ ಅವ್ರನ್ನ ನೋಡಿದೀವಿ ಅನ್ನೋದೇ ಪುಣ್ಯ. ಹಾಗೂ ಅವ್ರ ಜೊತೆ ನನ್ನ ಒಡನಾಟ ಇತ್ತು. ಅದೇ ರೀತಿ ನಾನು ನಡ್ಕೊಂತೀನಿ 10% ಮಾಡಿದ್ರೆ ಸಾಕಾಗಿದೆ. ಆದ್ರೆ ಅವರಿಂದ ಕಲಿಯೋದು ತುಂಬಾ ಇದೆ. ಆದ್ರೆ ಮರಿಬೇಡಿ, ಒಂದ್ ದಿವಸ ನಾವು ಬೆಳಕಾಗೋ ದಿವಸಗಳು ನಾವು ಎಲ್ರಿಗೂ ಬೆಳಕಾಗಬೇಕು ಮುಂದಿನ ದಿನಗಳಲ್ಲಿ. ಓನ್ಲಿ ಯುವಕರಿಂದ ಮಾತ್ರ ಸಾಧ್ಯ ಅನ್ನೋದು ಪುನೀತ್ ಅವರು ಕೂಡ ಅದಕ್ಕೆ ಅವರು ಮಕ್ಕಳ ಮೇಲೆ ತುಂಬಾ ಇನ್ವೆಸ್ಟ್ ಮಾಡ್ತಾ ಇದ್ರು. ಸೊ ಎಲ್ಲರೂ ಮಕ್ಕಳ ಮೇಲೆ ಇನ್ವೆಸ್ಟ್ ಮಾಡಿ, ಅವರು ನಮ್ಮ ಕ್ಷೇತ್ರಗಳಿಗೆ, ನಮ್ಮ ಮನೆಗಳನ್ನ ಅವ್ರು ನೋಡಕ್ ಮಾತ್ರ ಸಾಧ್ಯ. ಯಾರು ಬಡತನದಿಂದ ಹೊರಗಡೆ ಬರಬೇಕು ಅಂದ್ರೆ ಅವ್ರ ಮಕ್ಕಳು ಓದ್ಬೇಕು ಅನ್ನೋ ಒಂದು ಕಾನ್ಸೆಪ್ಟ್ ಇಟ್ಕೊಂಡಿದ್ದೆ ಪುನೀತ್ ಅಣ್ಣ ಅವರು. ಸೊ ಅವ್ರಿಗೆ ನಮ್ಮನ್ನ ಹೇಳ್ತಾ, ನಂದೊಂದು ಹೆಲ್ಪ್ ಲೈನ್ ಇದೆ. ಯಾವುದೇ ವಿದ್ಯಾರ್ಥಿಗಳಿಗೆ ಜಾಬಿನ ಅವಶ್ಯಕತೆ ಇದೆ, ಎಸ್ಪೆಷಲಿ PUC ಫೇಲ್ ಆಗಿರ್ತಾರೆ, ಅವ್ರಿಗೆ ಜಾಬ್ಸ್ ಬೇಕಾಗುತ್ತೆ. ಗ್ರಾಜುಯೇಟ್ಸ್ ಯಾರಿಗಾರು ಜಾಬ್ಸ್ ಬೇಕಾದ್ರೆ ಹೆಲ್ಪ್ ಲೈನ್ ಕಾಂಟ್ಯಾಕ್ಟ್ ಮಾಡಿ. ಹೆಂಗೆ ಇಂಟರ್ವ್ಯೂ ಪಾಸ್ ಮಾಡಬೇಕು, ಯಾವ ಇಂಟರ್ವ್ಯೂ ಫೇಸ್ ಮಾಡಬೇಕು ಅನ್ನೋದಕ್ಕೊಂದು ಹೆಲ್ಪ್ ಲೈನ್, ಅದಕ್ಕೊಂದು ದೊಡ್ಡ ತಂಡನೇ ಇದೆ. ನಿಮ್ನ ಇಂಟರ್ವ್ಯೂ ತನಕ ತಗೊಂಡೋಗೋ ಬರೋ ಕೆಲಸ ನಮ್ದು, ಅಲ್ಲಿಂದ ಮುಂದೋಗೋದು ನಿಮ್ದು. ಬಟ್ ನಿಮ್ ಹಿಂದೆ ನಾವ್ ಇರ್ತೀವಿ ಅಂತ ಹೇಳ್ತಾ ನನ್ನ ಮಾತು ಮುಗಿಸ್ತೀನಿ. ಥ್ಯಾಂಕ್ ಯು. ನೀವು ಎಂಜಾಯ್ ಮಾಡಿ. ಥ್ಯಾಂಕ್ಸ್ ಫಾರ್ ಯುವರ್ ಟೈಮ್. ಥ್ಯಾಂಕ್ ಯು ಸೋ ಮಚ್ ಅಣ್ಣ. ಖಂಡಿತ ಸಂದೀಪ್ ಅಣ್ಣ ಹೇಳಿದ್ದು 100ಕ್ಕೆ 100 ಸತ್ಯ. ಯುವಕರ ಒಂದು ಶಕ್ತಿ ಹೇಗಿರುತ್ತೆ ಅಂತ ಹೇಳಿದ್ರೆ, ವಿವೇಕಾನಂದರು ಹೇಳ್ತಿದ್ರು, ಯುವಕರ ಹೇಳಿ ಎದ್ದೇಳಿ ಗುರಿಯನ್ನ ಮುಟ್ಟುವ ತನಕ ನಿಲ್ಲದ್ರಿ ಅಂತ ಹೇಳ್ಬಿಟ್ಟು. ಖಂಡಿತವಾಗೂ ಭಾರತ ದೇಶದ ಒಂದು ಬೆನ್ನೆಲುಬು ನಮ್ಮ ಯುವಕರ ಯಂಗ್ ಸ್ಟಾರ್ಸ್ ಪವರ್ ಅಂತ ಹೇಳ್ಬಿಟ್ಟು ಅವರಿಗೆ ಒಂದು ಹೆಲ್ಪ್ ಲೈನ್ ಅನ್ನ ಪ್ರಾರಂಭ ಮಾಡಿರುವಂತ ನಮ್ಮ ಸಂದೀಪ್ ಅಣ್ಣ ಅವರಿಗೆ ಯಶಸ್ಸಾಗಲಿ ಅಂತ ಹೇಳ್ತಾ, ಆ ಒಂದು ಹೆಲ್ಪ್ ಲೈನ್ ತಾವೆಲ್ಲ ಬಳಸ್ಕೊಳ್ಳಿ ಅಂತ ಹೇಳ್ತಾ ಕಾರ್ಯಕ್ರಮ ಮುಂದುವರಿಸಿ ನೋಡೋಣ. ಒಂದು ವಿಶೇಷವಾಗಿರುವಂತಹ ತೆಗೆತೆ ನಿಮಗಾಗಿ ಬಂಧುಗಳೇ. ಮುಂಭಾಗದಲ್ಲಿರುವಂತವರು ನಮ್ಮ ಸ್ನೇಹಿತರು ಮಹಿಳೆಯರಿಗೆ ಸ್ಥಳಾವಕಾಶ ಮಾಡ್ಕೊಡ್ಬೇಕು ಅಂತ ಹೇಳ್ತಾ ಮನವಿಯನ್ನು ಮಾಡ್ಕೊಳ್ತಾ, ಅಪ್ಪು ಸರ್ ಅವರ ಆದರ್ಶಗಳನ್ನ ಬಹುಶಃ ನಮ್ಮ ಸಂದೀಪ್ ಅಣ್ಣ ಅವರು ಅಳವಡಿಸ್ಕೊಂಡಿದ್ದಾರೆ ಅಂತ ಹೇಳಿದ್ರೆ ತಪ್ಪಾಗಲಾರದು. ಯುವಕರ ಕಷ್ಟ ಯುವಕರಿಗೆ ಗೊತ್ತಾಗುತ್ತಲ್ವಾ. ಇವತ್ತು ಎಷ್ಟೋ ಜನ ಯುವಕರು ಡಿಗ್ರಿಗಳನ್ನ ಮುಗಿಸ್ಕೊಂಡು ಕೆಲಸ ಇಲ್ದಿರೋ ಇರುವಂತ ಸಂದರ್ಭದಲ್ಲಿ, ಜೊತೆಗೆ ಇವತ್ತನೇ PUC ರಿಸಲ್ಟ್ ಬಂದಿದೆ, ಆ ಒಂದು ಬಯಲಾಗಿರುವಂತಹ ವಿದ್ಯಾರ್ಥಿಗಳನ್ನ ಮನಗಂಡಂತ ನಮ್ಮ ಸಂದೀಪ್ ಅಣ್ಣ ಅವರು ಒಂದು ವಿಶೇಷವಾಗಿರುವಂತಹ ಸಂದೀಪ್ ರೆಡ್ಡಿ ಚಾರಿಟೇಬಲ್ ಟ್ರಸ್ಟ್ ಅಂತ ಹೇಳಿದ್ರೆ ತಪ್ಪಾಗಲಾರದು ಒಂದು ಹೆಲ್ಪ್ ಲೈನ್ ಅನ್ನ ಪ್ರಾರಂಭ ಮಾಡಿದ್ದಾರೆ ನಮ್ಮ ಸಂದೀಪ್ ರೆಡ್ಡಿ ಅಣ್ಣ. ಆ ಹೆಲ್ಪ್ ಲೈನ್ ಮುಖಾಂತರ ನಿಮ್ಗೆ ಜಾಬ್ಸ್ ಕೆಲಸ ಮಾಡೋದಕ್ಕೆ ಒಂದು ಜಾಬ್ಗೋಸ್ಕರ ಅಥವಾ ಕೋಚಿಂಗ್ ಸೆಂಟರ್, ಮುಂದಿನ ದಿನಗಳಲ್ಲಿ ಒಂದು ವಿದ್ಯಾಭ್ಯಾಸವನ್ನು ಮುಂದುವರಿಸಬೇಕು ಅಂದ್ರೆ ಕೋಚಿಂಗ್ ಸೆಂಟರ್ ತುಂಬಾ ಇಂಪಾರ್ಟೆಂಟ್. ಅದನ್ನ ಮನಗಂಡಂತ ನಮ್ಮ ಸಂದೀಪ್ ಅಣ್ಣ ಅವರು ಸಂದೀಪ್ ರೆಡ್ಡಿ ಹೆಲ್ಪ್ ಲೈನ್ ಅಂತ ಹೇಳಿ ಸ್ಟಾರ್ಟ್ ಮಾಡಿದ್ದಾರೆ. ಆ ಮೊಬೈಲ್ ನಂಬರ್ ಇಲ್ಲಿ ಇರುತ್ತೆ 8861340966 ಅಂದ್ರೆ 8861340966. ನಾ ಹೆಲ್ಪ್ ಲೈನ್ ನಂಬರ್ ಅನ್ನು ನಿಮ್ಗೆ ಪದೇ ಪದೇ ಹೇಳ್ತಾ ಇರ್ತೀನಿ, ನೋಟ್ ಮಾಡ್ಕೊಳ್ಳಿ. ನಿಮ್ಗೆ ಜಾಬು ಅಥವಾ ಕೋಚಿಂಗ್ ಸೆಂಟರ್ ನಮ್ಗೆ ಬೇಕಾದ ಗುತ್ತಿ ಅಂತ ಹೇಳಿದಾಗ ಆ ನಂಬರ್ ಫೋನ್ ಮಾಡಿ. ನಮ್ಮ ಸಂದೀಪ್ ಅಣ್ಣ ಅವ್ರ ಕಡೆಯಿಂದ, ಅವರ ಒಂದು ಕಚೇರಿ ಕಡೆಯಿಂದ ನಿಮ್ಗೆ ಅನುಕೂಲ ಮಾಡಿಕೊಡ್ತಾರೆ. ನಮ್ಮ ಸಂದೀಪ್ ಅಣ್ಣ ಅವರಿಗೆ ಮುಂದಿನ ದಿನಗಳಲ್ಲಿ ನಿಮ್ಮ ಹೆಚ್ಚಿನ ಬೆಂಬಲ ಕೊಟ್ಟು ನಿಮ್ ಸಹಕಾರ ಕೊಟ್ಟರೆ ಶಿಡ್ಲಘಟ್ಟ ವಿಧಾನಸಭಾ ಕ್ಷೇತ್ರವನ್ನ ಒಂದು ಮಾದರಿ ಕ್ಷೇತ್ರವನ್ನಾಗಿ ಮಾಡ್ತಾರೆ ಅಂತ ಹೇಳಿ ನಾನು ನಂಬುತ್ತಾ, ನಿಮ್ಮ ಬೆಂಬಲ ನಮ್ಮ ಸಂದೀಪ್ ಅಣ್ಣ ಅವ್ರಿಗೆ ಇರ್ಲಿ ಅಂತ ಹೇಳ್ತಾ ಕಾರ್ಯಕ್ರಮ ಮುಂದುವರಿಸ ಕೇಳೋಣ. ಜೊತೆಗೆ ನೋಡೋಣ ಒಂದು ವಿಶೇಷವಾಗಿರುವಂತಹ ಗೀತೆಯನ್ನು ನಿಮಗಾಗಿ ಬಂದವರು.